ನಿಮ್ಮನ್ನೆಲ್ಲರನ್ನೂ ಈ ಮಧ್ಯಾಹ್ನ ಕನ್ನಡ ಪ್ರಾರ್ಥನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು 2 ಕೊರಿಂಥ 1ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಕನ್ನಡದಲ್ಲಿ ಜೋರಾಗಿ ನಾವು ಓದುವ. ನನ್ನ ಇಂಗ್ಲಿಷ್ ಬೈಬಲ್ ಅಲ್ಲಿ ಈ ರೀತಿ ಬರೆದಿದೆ. For no matter how many promises God has made, they are yes in Christ and in Him, amen, to the glory of God through us. ಯಾರಾದ್ರೂ ಅದನ್ನು ಕನ್ನಡದಲ್ಲಿ ದಯಮಾಡಿ ಜೋರಾಗಿ ಓದುವುದಾದರೆ ಹಲ್ಲೆಲೂಯಾ ಇದರ ಮೇಲೆ ನಾವು ಧ್ಯಾನಿಸುವ. 2 ಕೊರಿಂಥ 1:20 ನಾವು ಜೊತೆಯಾಗಿ ಓದುವ. ದೇವರು ಮಾಡಿದ ವಾಗ್ದಾನಗಳೆಲ್ಲ, ಹಲ್ಲೆಲೂಯಾ, ನಾವು ಹೇಳುವ ದೇವರು ಮಾಡಿದ ವಾಗ್ದಾನಗಳೆಲ್ಲ ಏನಂತೆ? ಹೌದು ಎಂಬ ಉತ್ತರ ಕ್ರಿಸ್ತನೇ ಆಗಿದ್ದಾನೆ. ಪ್ರೈಸ್ ಗಾಡ್. ಎಂದರೆ ಏನೆಲ್ಲ ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ಒಳ್ಳೆ ಆರೋಗ್ಯದ ಬಗ್ಗೆ ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ನಿತ್ಯ ಜೀವದ ಬಗ್ಗೆ ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ನಿನ್ನನ್ನು ನಾನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೇನೆ ಎಂದು ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ನೀವು ಸಾಲ ಕೊಡುವವರು ಸಾಲ ತೆಗೆದುಕೊಳ್ಳುವವರು ಅಲ್ಲ ಎಂದು ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ನೀವು ಹೋಗುವಾಗ ಬರುವಾಗ ಆಶೀರ್ವದಿಸುವ ಪಡುತ್ತೀರಿ ಎಂದು ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ಆಮೇಲೆ ಅನೇಕ ವಾಗ್ದಾನಗಳು. ಕೆಲವರು ಹೇಳ್ತಾರೆ 700ಕ್ಕಿಂತ ಅಧಿಕವಾದ ವಾಗ್ದಾನಗಳು, ಕೆಲವರು ಹೇಳ್ತಾರೆ 2000ಕ್ಕಿಂತ ಅಧಿಕವಾದ ವಾಗ್ದಾನಗಳು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಮಗಾಗಿ ಕೊಡಲ್ಪಟ್ಟಿದೆ. ಎಲ್ಲರೂ ನಾವು ಹೇಳುವ ನನಗಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ವಾಗ್ದಾನಗಳು ಯಾಕೆ ಕೊಡಲ್ಪಟ್ಟಿದೆ? ನನಗಾಗಿ. ನಾನು ಅದನ್ನು ಅನುಭವಿಸಬೇಕು. ಹಲ್ಲೆಲೂಯಾ. We must taste the goodness of God. ದೇವರ ಆ ಒಳ್ಳೆತನವನ್ನು ನಾವು ಅನುಭವಿಸಬೇಕು ಎಂದು ದೇವರು ಎಲ್ಲಾ ವಾಗ್ದಾನಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಎಲ್ಲರೂ ಹೇಳು ಅನುಗ್ರಹಿಸಿದ್ದಾನೆ. ಆಮೇಲೆ ಪುನಃ ಆ ವಾಕ್ಯವನ್ನು ಓದುವ. ದೇವರು ಮಾಡಿದ ವಾಗ್ದಾನಗಳೆಲ್ಲ, ಆಮೆನ್, ಜೋರಾಗಿ ಹೇಳಿ, ದೇವರು ಮಾಡಿದ ವಾಗ್ದಾನಗಳೆಲ್ಲ ಹೌದು ಎಂಬ ಉತ್ತರ ಕ್ರಿಸ್ತನೇ ಆಗಿದ್ದಾನೆ. ಅಂದರೆ ಯಾವಾಗ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೇವೆ, ಯಾವಾಗ ನಾವು ಕ್ರಿಸ್ತನ ಬಳಿಗೆ ಬರುತ್ತೇವೆ, we are qualified to receive and enjoy the blessings of God. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಜೀವಿಸುವುದಿಲ್ಲದಿದ್ದರೆ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿದೆ. ಆಶೀರ್ವಾದ ಹೊಂದಬೇಕಾದರೆ ಅದು ಮಾಡು, ಇದು ಮಾಡು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಆದರೆ ಕ್ರಿಸ್ತನಲ್ಲಿ ಬರುವಾಗ ದ ಕ್ರೈಸ್ಟ್ ಬಿಕಮ್ ಅವರ್ ರೈಚಸ್ನೆಸ್. ನಾವು ಗಟ್ಟಿಯಾಗಿ ಹೇಳುವ, ಯೇಸು ಕ್ರಿಸ್ತನೇ ನನ್ನ ನೀತಿಯಾಗಿದ್ದಾನೆ. ಹಲ್ಲೆಲೂಯಾ. ಇನ್ ಇಂಗ್ಲಿಷ್ ಭಾಷೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಜೀಸಸ್ ಈಸ್ ಮೈ ರೈಚಸ್ನೆಸ್, ಜೀಸಸ್ ಈಸ್ ಮೈ ಹೋಲಿನೆಸ್. ಕ್ರಿಸ್ತ ಯೇಸುನಲ್ಲಿ, ಹಲ್ಲೆಲೂಯಾ, ಇನ್ ಕ್ರೈಸ್ಟ್ ವಿ ಆರ್ ಸ್ಯಾಂಕ್ಟಿಫೈಡ್. ಅಂದ್ರೆ ಯೇಸುವನ್ನು ಧರಿಸಿದ ನಾವು, ಹಲ್ಲೆಲೂಯಾ, ಆ ಆಶೀರ್ವಾದಗಳನ್ನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಂದಿದ್ದೇವೆ. ಆಶೀರ್ವಾದಗಳಿಗಾಗಿ ಈಗ ಹುಡುಕಬೇಕಾಗಿಲ್ಲ. ಕ್ರಿಸ್ತನನ್ನು ಪಡೆದ ನಾವು, ಕ್ರಿಸ್ತನನ್ನು ಧರಿಸಿದ ನಾವು, ಕ್ರಿಸ್ತನನ್ನು ಸ್ವೀಕರಿಸಿದ ನಾವು, ಕ್ರಿಸ್ತನಲ್ಲಿ ಹೇಳುವ, ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದಗಳನ್ನು ತಂದೆಯು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಈ ರೀತಿಯ ಒಂದು ಮನೋಸ್ಥಿತಿ, ಈ ರೀತಿಯ ಒಂದು ಕಾನ್ಶಿಯಸ್ನೆಸ್, ಈ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ದೇವರ ಕೃಪೆಯಿಂದ ಉಂಟಾಗುತ್ತದೆ, ಆಗ ನಾವು ಪ್ರತಿದಿನ ಪ್ರತಿ ಕ್ಷಣ ದೇವರನ್ನ ಕೊಂಡಾಡುತ್ತೇವೆ. ನಾವು ಆಶೀರ್ವಾದ ಹುಡುಕುವವರಲ್ಲ, ನಾವು ಕ್ರಿಸ್ತನನ್ನು ಹುಡುಕುವವರಾಗುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸಲ ನಾವು ನೋಡುತ್ತೇವೆ, ಅದು ತಪ್ಪಂತ ಹೇಳುವುದಲ್ಲ, ಕಷ್ಟ ಬರುವಾಗ ಮಾತ್ರ ದೇವರ ಒಂದು ನೆನಪು ಬರುವುದು. ಕಷ್ಟ ಬರುವಾಗ ಮಾತ್ರ ಫಾಸ್ಟಿಂಗ್ ಪ್ರೇಯರ್, ಯಾವಾಗ ಡೇಟ್ಸ್ ನೆನಪು ಬರುವುದು. ಕಷ್ಟ ಬರುವಾಗ ಮಾತ್ರ ಹೌದು ಪಾಸ್ಟರ್ ನೆನಪು. ಇದು ತಪ್ಪೇನಲ್ಲ, ಇಟ್ಸ್ ನ್ಯಾಚುರಲ್. ಆದರೆ ಯಾವಾಗ ನಮಗೆ ಗೊತ್ತಾಗುತ್ತದೆ, ಹಲ್ಲೆಲೂಯಾ, ಕ್ರಿಸ್ತ ಯೇಸುವಿನಲ್ಲಿ ದೇವರು ಸಕಲ ಆಶೀರ್ವಾದ ನನಗೆ ಕೊಟ್ಟಿದ್ದಾನೆ, ಖಾಲಿ ಇಟ್ಟಿದ್ದಾನೆ ಮಾತ್ರವಲ್ಲ, ಕೊಟ್ಟಿದ್ದಾನೆ, ಅದು ನನ್ನದಾಗಿದೆ,
ಅದು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಎಂದು ನಮಗೊಂದು ಅರಿವು ಉಂಟಾದಾಗ, ಅಥವಾ ಅದರೊಂದು ಪ್ರಕಟಣೆ ಉಂಟಾದಾಗ, ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್, when we know, when we aware, hallelujah, ಕ್ರಿಸ್ತ ಯೇಸುವಿನಲ್ಲಿ ನಾನು ದರಿದ್ರನಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾನು ರೋಗಿ ಅಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾನು ಬಡವನಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ. ಹಲ್ಲೆಲೂಯಾ. ನಾವು ಹೇಳುವನ, ಕ್ರಿಸ್ತ ಯೇಸುವಿನಲ್ಲಿ ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ. ಹಲ್ಲೆಲೂಯಾ. ಎಂದರೆ ಲೋಕದ ಜನರಿಗೆ ಒಂದು ಆಶೀರ್ವಾದ ಸಿಗಬೇಕಾದರೆ ಅದರ ನಿಧಿ, ಅದರ ಚಾನೆಲ್ ನೀವು ಆಗಿದ್ದೀರಾ. ಆಮೆನ್. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದನು, ಈ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಾಗ ಯಾವ ಮನೆಗೆ ನೀವು ಪ್ರವೇಶಿಸುತ್ತೀರಿ, ಏನಂತ ಹೇಳ್ಬೇಕಂತೆ, ಕಶೆ असत तुम्ही जेवल्यात की ಇಂಟರ್ನೆಟ್ ಬರೋ ಸಲ್ತಾಗಿ ಹಲ್ಲೆಲೂಯಾ ಆ ಮನೆಗೆ ಪಾವಸ್ ಎತ್ತಾಗಿ ಹಾಗೆಲ್ಲ ಹಲ್ಲೆಲೂಯಾ ಆ ಮನೆಗೆ ಹೋಗಿ ಮೊದಲು ನಾವು ಏನು ಹೇಳಬೇಕು, ಶಾಲೋಮ್, ಸಮಾಧಾನ ಇರಲಿ, ಸಮಾಧಾನ ಬರಲಿ. ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಆಶೀರ್ವಾದ ನಿಧಿಯಾಗಿದ್ದೇವೆ. we possess the peace, we carrier of the peace when we enter to a house. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯಾವಾಗ ನಾವು ಆ ಮನೆಯ ಒಳಗೆ ಹೋಗಿ ಸಮಾಧಾನ ಇರಲಿ, ಸಮಾಧಾನ ಬರಲಿ, ಶಾಲೋಮ್ ಅಂತ ಹೇಳುವಾಗ, ಪೀಸ್ ಅಂತ ಹೇಳುವಾಗ, ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಸಮಾಧಾನ ಹಲ್ಲೆಲೂಯಾ ಅವರ ಮೇಲೆ ಬರುವುದು. ಅಂದ್ರೆ ದೇವರು ಕೊಟ್ಟ ಸಮಾಧಾನ ಅವರ ಮೇಲೆ ಬರುವುದು. ಒಂದು ವೇಳೆ ಸಮಾಧಾನವನ್ನು ಅವರು ಸ್ವೀಕರಿಸುವುದಿಲ್ಲದಿದ್ದರೆ ಅವರಿಗೆ ಅದರಲ್ಲಿಯೇ ದುಃಖ ಚುಕ್ಕಳಂತ ರವಾಜೆ, ಅಂದ್ರೆ ಹಂದಿಗೆ ಆ ಒಂದು ಅದರಲ್ಲೇ ನಿಲ್ಬೇಕಂದ್ರೆ ಅವರಿಗೆ ಮನಸ್ಸಿರೋದು, ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಸಮಾಧಾನ ಹಾಳಾಗೋದಿಲ್ಲ, ನಮ್ಮ ಸಮಾಧಾನ ನಮಗೆ ಹಿಂದೆ ಬರುತ್ತದೆ. ಹಲ್ಲೆಲೂಯಾ. ಹೇಳಿ, ಕ್ರಿಸ್ತ ಯೇಸುವಿನಲ್ಲಿ ನಾವು ಸಮಾಧಾನವನ್ನು ತರುವವರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗ ಈ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮನಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತದೆ, ನಾವು ಸುವಾರ್ತೆಗಾಗಿ ಓಡುತ್ತೇವೆ. ಯಾಕಂದ್ರೆ ನನ್ನ ಬಲದಿಂದ ಆಗುವುದಲ್ಲ, ಈಗ ನನ್ನಲ್ಲಿರುವ ಕ್ರಿಸ್ತನ ಬಲದಿಂದ ಈ ಸಂಗತಿಗಳು ನೆರವೇರುವುದು. ಹಲ್ಲೆಲೂಯಾ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನ ಬಲವನ್ನು ಆತುಕೊಂಡು, ಏನಂತೆ, ಆಮೆನ್, ಹಲ್ಲೆಲೂಯಾ. ಅಂದ್ರೆ ಅವನಿಗೆ ಗೊತ್ತಿದೆ, ಈಗ ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಆಶೀರ್ವಾದಗಳು, ಹಲ್ಲೆಲೂಯಾ, ಎಸ್ ಅಂಡ್ ಆಮೆನ್. ಎಷ್ಟು ಆಶೀರ್ವಾದಗಳು ದೇವರು, ಎಷ್ಟು ವಾಗ್ದಾನಗಳನ್ನು ದೇವರು ಆತನ ಪುಸ್ತಕದಲ್ಲಿ ಹೇಳಿದ್ದಾನೆ. ನನ್ನ ಅನಿಸಿಕೆ ಹೇಳದ್ದು ಸಹ ಇರಬಹುದು. ಆ ಆಶೀರ್ವಾದಗಳು ಕೂಡ ಹಲ್ಲೆಲೂಯಾ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಆಮೇಲೆ ಯಾವಾಗ ಈ ರೀತಿಯ ಒಂದು ಮನಸ್ಥಿತಿ ಅಥವಾ ಈ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್, ಈ ರೀತಿಯ ಒಂದು ಕಾನ್ಶಿಯಸ್ನೆಸ್ ನಮ್ಮಲ್ಲಿ ಡೆವಲಪ್ ಆಗುವಾಗ ದೇವರ ವಾಕ್ಯದ ಮೂಲಕ ಇದು ಡೆವಲಪ್ ಆಗ್ತದೆ. ಯಾಕಂದ್ರೆ ಕ್ರಿಸ್ತನಲ್ಲಿ ಬರುವ ಮೊದಲು ನಾವು ಖಾಲಿ ಒಂದು ಬೋರುಗುಡ್ಡೆ ದಾಲೈಜೈಟ್, ಆ ಬೋರುಗುಡ್ಡೆಯನ್ನು ಒಳ್ಳೆದು ಮಾಡಿ ಬುಲ್ಡೋಸರ್ ನಡೆಸಿ ಅದನ್ನು ಸರಿ ಮಾಡಿ ಅದರಲ್ಲಿ ಸ್ವಲ್ಪ ಬೀಜ ನೀರು ಹಾಕಿದಾಗ ಒಳ್ಳೆಯ ಫಲ ಬರುತ್ತದೆ. ನಾವು ಕ್ರಿಸ್ತನಲ್ಲಿ ಬರುವಾಗ ಒಂದು ಬೋರುಗುಡ್ಡೆ ಹಾಗೆ, ದೇವರಿಗೆ ಸ್ತೋತ್ರ, ವಾಕ್ಯ ಎಂಬ ಬುಲ್ಡೋಸರ್ ಅನ್ನು ದೇವರು ನಡೆಸಿದರು ನಮ್ಮ ಹೃದಯದ ಮೇಲೆ. ಸ್ವಲ್ಪ ನೋವಾಯಿತು, ಸ್ವಲ್ಪ ಕಣ್ಣೀರು ಬಂತು, ಆದ್ರೆ ಲಾಭ ತುಂಬಾ ಇದೆ ಎಂದು ನಾವು ಹೇಳಿ, ದೇವರೇ ನಡೆಸು ಬುಲ್ಡೋಸರ್ ನಡೆಯಲಿ, ಕಲ್ಲು ಮಣ್ಣು ಎಲ್ಲ ಹೋಗಲಿ, ಯಾಕಂದ್ರೆ ನೀನು ನನ್ನನ್ನು ಫಲವಂತವಾದ ಭೂಮಿಯನ್ನಾಗಿ ಮಾಡುವ ಆತನಾಗಿದ್ದಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಹೃದಯದಲ್ಲಿ ಹಲ್ಲೆಲೂಯಾ ಒಂದು ದೊಡ್ಡ ಬದಲಾವಣೆಯನ್ನು ತಂದನು. ಆಮೆನ್. ದೇವರ ವಾಕ್ಯ ಎಂಬ ಬೀಜವನ್ನು ಆತನು ನಮ್ಮಲ್ಲಿ ಬಿತ್ತಿದನು. ಈಗ ನಮ್ಮ ಒಂದು ಜವಾಬ್ದಾರಿ ಆಗಿದೆ, ಬಿತ್ತಿದ ಬೀಜವನ್ನು, ಸತ್ಯದ ಬೀಜವನ್ನು, ದೇವರ ವಾಕ್ಯವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಹಲ್ಲೆಲೂಯಾ. ನಾವು ಎಷ್ಟರವರೆಗೆ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಕಾಪಾಡಿಕೊಳ್ಳುತ್ತೇವೆ, ಅಂದರೆ ಅದರಲ್ಲಿ ನಾವು ಸಂತೋಷಿಸುತ್ತೇವೆ. ದೇವರೇ
ಎಷ್ಟೆಲ್ಲ ವಾಗ್ದಾನಗಳು ಇದೆ ಅದೆಲ್ಲವೂ ಕ್ರಿಸ್ತ ಯೇಸುನಲ್ಲಿ ಹೌದು, ಅದು ನನಗೆ ಕೊಡಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಾವು ಯಾವಾಗ ಈ ವಾಕ್ಯವನ್ನು ಈ ವಾಕ್ಯವನ್ನು, ಈ ಸತ್ಯವನ್ನು, ಈ ಬೀಜವನ್ನು ನಮ್ಮ ಹೃದಯದಲ್ಲಿ ಜೋಪಾನವಾಗಿ ಇಟ್ಟುಕೊಂಡು ಈ ವಾಕ್ಯದಲ್ಲಿ ನಾವು ಸಂತೋಷಿಸುವಾಗ, ಗಟ್ಟಿಯಾಗಿ ಹೇಳಿ ಸಂತೋಷಿಸುವಾಗ, ಉರಬಾ ಸಬರಬಾ ಶಂದ ಹೇಳಿ ಸಂತೋಷಿಸುವಾಗ, ರಿಖಬಾ ರಿಬಾಬಾ ಶಂದ ಹೇಳಿ ಸಂತೋಷಿಸುವಾಗ, ಪವಿತ್ರಾತ್ಮನ ಮಳೆ ಈ ಬೀಜದ ಮೇಲೆ, ಪವಿತ್ರಾತ್ಮನ ಮಳೆ ಈ ಹೃದಯ ಎಂಬ ನೆಲದ ಮೇಲೆ ದೇವರು ಕಳಿಸುತ್ತಾನೆ. ಆಗ ಈ ಒಂದು ಬೀಜವು ಮೊಳಕೆ ಹೊಡೆಯುವುದು. ಯಾವ ರೀತಿ ಬರೆಯಲ್ಪಟ್ಟಿದೆ, ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ, ವರ್ಡ್ ಬಿಕಮ್ ಫ್ಲೆಶ್. ದೇವರ ವಾಕ್ಯವು ಬಿತ್ತಿದ ಬೀಜವು ನಮ್ಮ ಒಳಗೆ ಒಂದು ಹೊಸ ಕಾನ್ಶಿಯಸ್ನೆಸ್, ಹೊಸ ಅವೇರ್ನೆಸ್ ಅದು ಪ್ರೊಡ್ಯೂಸ್. ಹಲ್ಲೆಲೂಯಾ. ನಾವು ಅನೇಕ ಸಲ ಧ್ಯಾನಿಸಿದೆವು, we are righteous in Christ Jesus. ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತನಾಗಿ ಮಾಡಿದ್ದಾನೆ. ಧ್ಯಾನಿಸಿದೆವು, ಕೊಂಡಾಡಿದೆವು, ಕುಣಿದೆವು, ಸ್ತುತಿಸಿದೆವು. ಇವತ್ತು ಎಷ್ಟು ಜನರು ನಮಗೆ ಹೇಳಿದ್ದಾರೆ, ನೀನು ಪಾಪಿ ಪಾಪಿ ಪಾಪಿ. ನಾವು ಅದು ಈಗ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಒಳಗೆ ಒಂದು ಹೊಸ ಮನಸ್ಸಾಕ್ಷಿ, ನ್ಯೂ ಕಾನ್ಶಿಯಸ್, ನ್ಯೂ ಲೈಟ್, ನ್ಯೂ ರೆವಲೇಷನ್ ಬಂದಿದೆ. ಹೇಗೆ ಬಂತು? ಯಾವಾಗ ನಾವು ಕ್ರಿಸ್ತನ ವಾಕ್ಯದಲ್ಲಿ ಸಂತೋಷಿಸಿದೆವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಸಂತೋಷಿಸುವ, ಯಾವಾಗ ನಾವು ದೇವರ ವಾಕ್ಯದಲ್ಲಿ ಸಂತೋಷಿಸುತ್ತೇವೆ, ಆ ವಾಕ್ಯವು ನಮ್ಮಲ್ಲಿ ಕಿರ್ಲಾತ ಏನು ಹೇಳಿದ್ರು ಕನ್ನಡದಲ್ಲಿ, ಮೊಳಕೆ ಹೊಡೆಯುತ್ತದೆ, ಚಿಗುರು ಹೊಡೆಯುತ್ತದೆ. ಹಲ್ಲೆಲೂಯಾ. ಎಷ್ಟೆಲ್ಲ ವಾಕ್ಯಗಳು ನಮ್ಮ ಒಳಗೆ ಅಥವಾ ಬೀಜಗಳು ನಮ್ಮ ಒಳಗೆ ಮೊಳಕೆ ಹೊಡೆಯುತ್ತದೆ, ಅದು ನಮ್ಮಲ್ಲಿ ಫಲವನ್ನು ತರುತ್ತದೆ. ಆಗ ನಾವು ಫಲವಂತವಾದ ಒಂದು ಭೂಮಿ ಆಗುತ್ತೇವೆ, ಫಲ ಕೊಡುವ ಮರಗಳು ನಾವು ಆಗುತ್ತೇವೆ. No need to struggle to bring the fruits. Rejoice in the seed. That's the word of God. Hallelujah. Praise the Lord. ಯಾವಾಗ ಈ ರೀತಿಯ ಒಂದು ಕಾನ್ಶಿಯಸ್ನೆಸ್, ಅವೇರ್ನೆಸ್, ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಒಳಗೆ ಪ್ರೊಡ್ಯೂಸ್ ಆಗ್ತದೆ, then our prayer life is not commanding or demanding prayer life. Our prayer life will be in obedience prayer life. ನಾವು ನೋಡುವವರಾಗಿದ್ದೇವೆ. The prayer is not shouting at God. Prayer is not shouting at devil. ದೇವರಿಗೆ ಬೊಬ್ಬೆ ಹಾಕೋದು, ದೇವರ ಮುಂದೆ ಬೊಬ್ಬೆ ಹಾಕೋದು, ಸೈತಾನನಿಗೆ ಬೊಬ್ಬೆ ಹಾಕೋದು, ದಟ್ ಇಸ್ ನಾಟ್ ದ ಪ್ರೇಯರ್. ಸಮ್ ಪೀಪಲ್ ಡೂ. ಪಾಪ ಅವರಿಗೆ ಈ ಒಂದು ಪ್ರಕಟಣೆ ಗೊತ್ತಿಲ್ಲ, ಅದಕ್ಕಾಗಿ ಅವರು ಡ್ರಮ್ಸ್ ಹೊಡೆಯುತ್ತಾ ಇರ್ತಾರೆ, ಬೊಬ್ಬೆ ಹಾಕ್ತಾ ಇರ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ರಾಂಗ್. Praise God. That is their level of understanding. Let they do. But when you know Christ lives in you and you are blessed with all the blessing, now you are the source of blessing for others, your prayer style will change. What is going to happen? Prayer is not only speaking or talking to God. The prayer is talking and speaking with God. Normally ಪ್ರಾರ್ಥನೆ ಹೇಳುವಾಗ ನಾನೇ ಮಾತನಾಡೋದು, ನನ್ನದೇ ರಿಕ್ವೆಸ್ಟ್ ಕಳಿಸುವುದು, ಪತ್ರ ಕಳಿಸುವುದು, ಅಡ್ರೆಸ್ ಟು ಫಾದರ್ ಗಾಡ್, ಅಲ್ಲ ಟು ಜೀಸಸ್ or son of father God, ಹೋಲಿ ಸ್ಪಿರಿಟ್ ಅಡ್ರೆಸ್ ಆಗಿ ಕಳಿಸುವುದು. ಮಂಡೆಯಲ್ಲಿ ಏನು ಎಲ್ಲ ಹೋಗಿದೆ ಅಂತ. ದಟ್ಸ್ ನಾಟ್ ದ ಪ್ರೇಯರ್. ಹಲ್ಲೆಲೂಯಾ. ನಾವು ಏನು ಕಳಿಸುತ್ತೇವೆ ಅದರ ಉತ್ತರ ಕೂಡ ನಾವು ಬಯಸಬೇಕು. Prayer is not only talking to God, prayer is talking with God. ಅಂದರೆ ನಾನು ಸಹ ಮಾತನಾಡುತ್ತೇನೆ, ದೇವರು ಕೂಡ ನನ್ನೊಂದಿಗೆ ಮಾತನಾಡುತ್ತಾರೆ. ನಾನು ದೇವರ ಸ್ವರವನ್ನು ಪ್ರಾರ್ಥನೆಯಲ್ಲಿ ಜಾಸ್ತಿ ಕೇಳುವುದೇ ನಿಜವಾದ ಪ್ರಾರ್ಥನೆ ಆಗಿದೆ. Amen. So when we have this revelation, ಕ್ರಿಸ್ತ ಯೇಸುವಿನಲ್ಲಿ ದೇವರು ನನಗೆ ಸಕಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ನಾವು ಆಶೀರ್ವಾದಗಳಿಗಾಗಿ ಈಗ ಪ್ರಾರ್ಥಿಸುವುದಿಲ್ಲ. ದೇವರೇ ಹಲ್ಲೆಲೂಯಾ, ಯಾವ ಆಶೀರ್ವಾದ ನೀನು ಕೊಟ್ಟಿದ್ದಿ ಕರ್ತನೆ, ಹಲ್ಲೆಲೂಯಾ, ಅದನ್ನು ನೀನು ತೋರಿಸು ಕರ್ತನೆ. In prayer we seek God, not the blessings, because all the blessings are given in Christ Jesus. Amen. Hallelujah.
ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ಕೆಲಸಕ್ಕಾಗಿ ಪ್ರಾರ್ಥಿಸಬಾರದಂತೇನಿಲ್ಲ, ಪ್ರಮೋಷನ್ಗಾಗಿ ಪ್ರಾರ್ಥಿಸಬಾರದಂತೇನಿಲ್ಲ. Hallelujah. They are become secondary. In the prayer, hallelujah, God become primary. ದೇವರನ್ನು ಬಯಸುವುದು, ದೇವರ ಸ್ವರವನ್ನು ಕೇಳುವುದು ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ತರುವುದಾಗಿದೆ. ಸೊ ವೆನ್ ಯು ನೋ ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಇಂಗ್ಲಿಷ್ ಅಲ್ಲಿ ಹೇಳುವಾಗ, ನೋ ಮ್ಯಾಟರ್ ಹೌ ಮೆನಿ ಪ್ರಾಮಿಸಸ್ ಆರ್ ದೇರ್, ದ ಗಾಡ್ ಹ್ಯಾಸ್ ಮೇಡ್, ದೇ ಆರ್ ಎಸ್. ಯೇಸು ಕ್ರಿಸ್ತನಲ್ಲಿ ಅದು ಕೊಡಲ್ಪಟ್ಟಿದೆ. ದೇ ಆರ್ ಆಮೆನ್ ಫಾರ್ ಅಸ್, ನಮಗಾಗಿ, ದೇವರ ಮಹಿಮೆಗಾಗಿ ಅಂತ ಬರೆಯಲ್ಪಟ್ಟಿದೆ. ಯಾವಾಗ ಈ ರೀತಿಯ ಒಂದು ಕಾನ್ಶಿಯಸ್ನೆಸ್ ನಮ್ಮ ಒಳಗೆ ಬರುತ್ತದೆ, ನಾವು ಆಶೀರ್ವಾದ ಹುಡುಕಿಕೊಂಡು ದೇವರ ಬಳಿಗೆ ಹೋಗುವುದಿಲ್ಲ. ಕಷ್ಟ ಬರುವಾಗ ಖಾಲಿ ದೇವರ ನೆನಪನ್ನು ನಾವು ಮಾಡುವುದಿಲ್ಲ. ಹಗಲು ರಾತ್ರಿ ಹಲ್ಲೆಲೂಯಾ ನಾವು ದೇವರಲ್ಲಿ ಸಂತೋಷಿಸುತ್ತೇವೆ. ಯಾಕಂದ್ರೆ ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟಿದೆ. The blessings are transferred to our spiritual account. ಸೊ ಪ್ರೇಯರ್ ಮಾಡೋದೀಗ ಬಂದ್ ಮಾಡುವನ, ಎಲ್ಲ ಕೊಡಲ್ಪಟ್ಟಿದೆ ಅಲ್ಲ. ಪ್ರೇಯರ್ ಎಂದರೆ ಖಾಲಿ ಆಶೀರ್ವಾದ ಹೊಂದಿಕೊಳ್ಳುವುದು ಮಾತ್ರವಲ್ಲ, ಪ್ರೇಯರ್ ಎಂದರೆ ದೇವರೊಂದಿಗೆ ಮಾತ್ರ. The prayer starts with thanksgiving. Prayer starts with the humbling myself. Prayer starts trembling before God. Prayer starts with honoring God. Prayer is acknowledging that God is my God. He is my Lord. He is my protector. He is the miracle working God. In the prayer, we seek the will of God. In the prayer, we seek God. In the prayer, we seek hear His voice. ದೇವರ ವಾಕ್ಯ ಓದುವ ಕೀರ್ತನೆ 130 ವಾಕ್ಯ 5ರಲ್ಲಿ ನಾವು ನೋಡುತ್ತೇವೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಈ ರೀತಿ ಬರೆಯಲಿದೆ, I wait for the Lord. My soul waits, and in His word I do hope. ನಾವು ಕನ್ನಡದಲ್ಲಿ ಓದುವ ಕೀರ್ತನೆ 130 ವಾಕ್ಯ 5. Amen. Amen. This is called prayer. This is not only prayer. ಇದೊಂದು ಪ್ರಾರ್ಥನೆಯ ರೀತಿ. ಪ್ರಾರ್ಥನೆ ಅಂದರೆ ನಾನು ಕರ್ತನಿಗಾಗಿ ಕಾಯುವುದು. ಅಂದರೆ ಅವನು ಊರು ಬಿಟ್ಟು ಹೋಗಿದ್ದಾನೆ ಅಂತ ಅರ್ಥ ಅಲ್ಲ. ಹಲ್ಲೆಲೂಯಾ. ಕೆಲವು ಸಲ ನಮ್ಮ ದನಗಳು ದೂರ ಹೋಗಿದೆ, ಈಗ ಗೌರಿ ಬಾ ಹಲ್ಲೆಲೂಯಾ ಅವರ ಹೆಸರು ಕರೆಯುವುದು. ಅಂದರೆ ದೇವರು ನಮಗೆ ಬಿಟ್ಟು ಹೋಗಿದ್ದಾನೆ ಅಂತ ಅರ್ಥ ಅಲ್ಲ. ದೇವರು ನನ್ನಲ್ಲಿಯೇ ಇದ್ದಾನೆ, ನಾನು ದೇವರಲ್ಲಿಯೇ ಇದ್ದೇನೆ. Now I am waiting for His voice, because His voice brings the power. His voice brings the presence. His voice brings the miracle. Amen. Hallelujah. ಪುನಃ ನಾವು ಓದುವನ. ಅಲ್ಲಿ ಕೀರ್ತನೆ 130 ವಾಕ್ಯ 5 ಏನಂತೆ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ. ಪ್ರಾರ್ಥನೆ ಅಂದರೆ ಯೆಹೋವನ ಎದುರು ನೋಡುವುದು. ಹಲ್ಲೆಲೂಯಾ. ವರ್ಷಿಪ್ ಲೀಡರ್ ಅನ್ನು ಎದುರು ನೋಡುವುದಲ್ಲ. ಅದರಲ್ಲಿ ವರ್ಷಿಪ್ ಲೀಡರ್ ಬೇಡ ಅಂತಲ್ಲ. God has anointed them. Praise God. ಪ್ರೇಯರ್ ಅಂದರೆ ಪಾಸ್ಟರ್ ಎದುರು ನೋಡುವುದಲ್ಲ. ಅದರಲ್ಲಿ ಪಾಸ್ಟರ್ ಬೇಡ ಅಂತ ಅಲ್ಲ. ಹಲ್ಲೆಲೂಯಾ. ಪ್ರೇಯರ್ ಅಂದರೆ ಯೆಹೋವನನ್ನು ಹುಡುಕುವುದು, ಯೆಹೋವನನ್ನು ಎದುರು ನೋಡುವುದು. ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಯೆಹೋವನನ್ನೇ ಬಯಸುವುದು. ಆಶೀರ್ವಾದವನ್ನು ಬಯಸುವುದಲ್ಲ, ಆಶೀರ್ವಾದ ಕೊಟ್ಟಾಗಿದೆ. ಹಲ್ಲೆಲೂಯಾ. So in the prayer we wait upon the Lord. And ನಮ್ಮ ಪ್ರಾಣ, ನಾನು ಕಾಯುತ್ತೇನೆ, ನನ್ನ ಪ್ರಾಣ ಕೂಡ ಯೆಹೋವನನ್ನು ಕಾಯುತ್ತೆ. ಮತ್ತೆ ಆತನ ನುಡಿ, ಆತನ ಶಬ್ದ. So I encourage you, ನೀವೆಲ್ಲರೂ ಪ್ರಾರ್ಥಿಸಿದ್ರೆ ದೇವರಿಗೆ ಸ್ತೋತ್ರ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಬಯಸುವ ದೇವರೇ, ನಿನ್ನ ನುಡಿ, ನಿನ್ನ ಸ್ವರ, ನಿನ್ನ ಸ್ವರ ದೇವರೇ, ನಿನ್ನ ಸ್ವರವನ್ನು ನಾನು ಕೇಳಬೇಕು. ಯಾಕೆಂದರೆ ಯೋಹಾನ 10:27 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ಏನಂತೆ, ನನ್ನ ಸ್ವರವನ್ನು ಕೇಳುತ್ತಾರೆ. ಥ್ಯಾಂಕ್ ಯು. ಐ ನೋ ದೆಮ್. ನಾನು ಅವರನ್ನು ಬಲ್ಲೆನು. ಪ್ರಾರ್ಥನೆ ಅಂದರೆ ಒಂದು ದೊಡ್ಡ ಲೀಸ್ಟ್ ಹಿಡಿದು ದೇವರೇ ಆಶೀರ್ವದಿಸು ಆಶೀರ್ವದಿಸು ಆಶೀರ್ವಾದ ಹೇಳುವುದಲ್ಲ. ಅದು ತಪ್ಪೇನಲ್ಲ, ಯಾರು ಮಾಡ್ತಾರೆ ಕಂಟಿನ್ಯೂ ಮಾಡಿ. ಅಲ್ಲಿ ಅದು ಎಕ್ಸ್ಪೈರಿ ಆಗಲಿಲ್ಲ. ಬಟ್ ಹಲ್ಲೆಲೂಯಾ, ದ ಪ್ರೇಯರ್ ವಿ ಶುಡ್ ಮೆಚ್ಯೂರ್.
ನಾವು ಪ್ರಾರ್ಥನೆಯಲ್ಲಿ ಒಂದು ಸ್ಟೆಪ್ ಮುಂದೆ ಬರಬೇಕು. ದೇವರ ಸ್ವರವನ್ನು ನಾವು ಆಲಿಸಬೇಕು. ಆಮೇಲೆ ಇಟ್ ಇಸ್ ಗುಡ್ ಟು ಬಿಲೀವ್. ಆಗಿದೆ ಆಗಿದೆ, ಆಯ್ತು, ಕೊಟ್ಟು ಆಯ್ತು ಆಯ್ತು ಆಯ್ತು, ವೆರಿ ಗುಡ್. ಬಟ್ ದೇವರು ಹೇಳಿದ್ದಾನ, ಇಸ್ ಗಾಡ್ ಕನ್ಫರ್ಮ್ಡ್? ಇಲ್ಲ, ವಾಕ್ಯದಲ್ಲಿ ಬರೆದಿದೆ, ಆಯ್ತು, ಅದು ಆಯ್ತು 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 ಹೇಳಿ 3 ತಿಂಗಳ ಮನಸ್ಸು ಸಾಯ್ತಾನೆ ಅವನು. ಪ್ರೇಯರ್ ಮಾಡಿದೆವು, ಆಯ್ತು, ಏನಾಯ್ತು? ಗುಣ ಆಯ್ತು 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 ಆಯ್ತು, ಏನಾಯ್ತು? 3 ತಿಂಗಳ ನಂತರ ಆತನ ಮರಣ ಆಯ್ತು. ಸೊ ವಿ ಶುಡ್ ನಾಟ್ ಡೂ ದಟ್ ಎರರ್. ಎಷ್ಟರವರೆಗೆ ದೇವರ ಆತ್ಮದಲ್ಲಿ ಸಾಕ್ಷಿ ಕೊಡುವುದಿಲ್ಲ, ಅಷ್ಟರವರೆಗೆ ಆಯ್ತು ಆಯ್ತು ಅಂತ ಹೇಳುವುದಲ್ಲ. ಆಮೇಲೆ we have to wait. Once the Holy Spirit gives the witness in our spirit, then we should say, ಆಯ್ತು. ಸೊ ನಾವು ನೋಡಿದೆವು, ಪ್ರಾರ್ಥನೆ ಎಂದರೆ ಖಾಲಿ ಆಶೀರ್ವಾದ ಹುಡುಕುವುದು ಮಾತ್ರವಲ್ಲ. ಪ್ರಾರ್ಥನೆ ಎಂದರೆ ದೇವರ ಸ್ವರವನ್ನು. ನಾವು ನೋಡುವ ಒಂದು ಉದಾಹರಣೆಯನ್ನು ನೋಡುವ. ಅಬ್ರಾಮನ ಜೀವಿತದಲ್ಲಿ ಹಲ್ಲೆಲೂಯಾ, ನಾವು ಜೆನೆಸಿಸ್, ಉತ್ಪತ್ತಿ ಹೇಳ್ತಾರೆ, ಆದಿಕಾಂಡ 18ನೇ ಅಧ್ಯಾಯಕ್ಕೆ ನಾವು ಹೋಗುವ. 22, 23ರಲ್ಲಿ ನಾವು ನೋಡುವ. ಹಲ್ಲೆಲೂಯಾ, ಅಬ್ರಾಮ ನಮ್ಮ ಮೂಲ ಪಿತ್ರನಾಗಿದ್ದಾನಲ್ಲ, ಅಬ್ರಾಮನ ಆಶೀರ್ವಾದಗಳೆಲ್ಲ ನಮಗೆ ಕೊಡಲ್ಪಟ್ಟಿದ್ದಲ್ಲ. ಪ್ರೈಸ್ ಗಾಡ್. ಈಗ ಅವನ ಒಂದು ಕೆಲವು ಎಕ್ಸಾಂಪಲ್ ನಾವು ತೆಗೆದುಕೊಳ್ಳುವ. ಹಲ್ಲೆಲೂಯಾ, ಅಬ್ರಾಮನ ಆದಿಕಾಂಡ 18, 22, 23 ಇಂಗ್ಲಿಷ್ ಟ್ರಾನ್ಸ್ಲೇಟ್ ಈ ರೀತಿ ಬರೆದಿದೆ. ಅಬ್ರಾಮನಿಗೆ ಮೆಸೇಜ್ ಬಂತು. ಏನು ಮೆಸೇಜ್? ಅದು ಒಳ್ಳೆ ಮೆಸೇಜ್ ಅಲ್ಲ. ಸೊದೋಮ್ ಗೋಮರ ಹೇಳ್ತಾರ, ಸೊದೋಮ್ ಗೋಮರವನ್ನು ದೇವರು ನಾಶ ಮಾಡುತ್ತಾನೆ, ಈ ಮೆಸೇಜ್ ಬಂತು. ಆತನು ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ದನು. ಆತನು ಆ ಮೆಸೇಜ್ ಅಲ್ಲಿ ಸಂತೋಷಿಸಲಿಲ್ಲ. ಯಾಕೆಂದ್ರೆ ಆತನ ಹೃದಯ ಆ ಜನರಿಗಾಗಿ ಆ ಕರುಣೆ ತೋರಿಸುವ ಹೃದಯವಾಗಿತ್ತು. ಅದಕ್ಕಾಗಿ ಆತನು ದೇವರೊಂದಿಗೆ ಮಾತನಾಡುತ್ತಾನೆ. ನಾವು ಓದುವ ಆದಿಕಾಂಡ 18, 22. ಸಾಕು. ಇಲ್ಲಿ ಆ ಜನರು ಹುಡುಕುವುದಕ್ಕೆ ಹೋದರು. ನೀತಿವಂತರು ಅಲ್ಲಿ ಇದ್ದಾರಾ ಇಲ್ಲೋ ನೋಡುವಂತ ಅವರು ಹೋಗಿದ್ದಾರೆ. ಆದರೆ ಆ ಬ್ರಾಹ್ಮನು ದೊಡ್ಡ ಕಂಬಳಿ ಹಿಡಿದು ಮಲಗಿದನು. ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಆಯ್ತು ಆಯ್ತು, ಸಿಕ್ಕಿದೆ ಆಯ್ತು. ಇಲ್ಲ, he's waited. Amen. He was praying face to face with God. Hallelujah. The prayer must be face to face with God. ಅದನ್ನ ಏನ್ ಮಾಡ್ತಾನೆ ಇಲ್ಲಿ? But Abraham remained standing before the Lord. Amen. Hallelujah. ನಾವು ಆಸೆ ಪಡ್ತೇವೆ, ದೇವರೇ ಪ್ರಾರ್ಥಿಸು, ದೇವರೇ ನನ್ನ ಕಲ್ಲಿನ ಮುಂದೆ ಅಲ್ಲ, ಜೀವಂತ ದೇವರ ಮುಂದೆ ನಿಲ್ಲುತ್ತೇನೆ. ಹಲ್ಲೆಲೂಯಾ. ಜೀವಂತ ದೇವರ ಮುಂದೆ, ನನಗೆ ಶ್ವಾಸ ಕೊಟ್ಟ ದೇವರ ಮುಂದೆ, ನನಗೆ ಜೀವ ಕೊಟ್ಟ ದೇವರ ಮುಂದೆ, ಆ ಭಯಂಕರನಾದ ದೇವರ ಮುಂದೆ. ಅದ ನಂತರ ಏನು ಮಾಡಿದ? ಕಂಟಿನ್ಯೂಸ್. ಓಕೆ, ಥ್ಯಾಂಕ್ ಯು. ಅಲ್ಲಿ 22ನೇ ವಾಕ್ಯದಲ್ಲಿ ಅಬ್ರಾಮ್ ರಿಮೈನ್ಡ್, ಕನ್ನಡದಲ್ಲಿ ಏನು ಬರೆಯಲ್ಪಟ್ಟಿದೆ? ಎದುರಾಗಿ ನಿಂತನು. ವಿತ್ ಎಕ್ಸ್ಪೆಕ್ಟೆಡ್ ಹಾರ್ಟ್. ದೇವರ ಮುಂದೆ ಆತನು ನಿಂತನು. ನಾನು ಒಬ್ಬ ಪಾಪಿ ದರಿದ್ರ ಅಂತ ಹೇಳಿ ಆತನು ದೇವರ ಮುಂದೆಂದು ಓಡಲಿಲ್ಲ. He stood for his people with boldness, with courage, because he know God is a merciful God. God cannot reject the request of his friend. Amen. Hallelujah. ನಮ್ಮಲ್ಲಿ ಕೆಲವೊಮ್ಮೆ ಪ್ರೇಯರ್ ಹೀಗೆ ಇರ್ತದೆ, ಇನ್ಕ್ಲೂಡಿಂಗ್ ಮೀ. ಒಂದು ಮರದಲ್ಲಿ 25 ಹಣ್ಣು ಉಂಟಂತ ಹೇಳ್ಸೋ, ಮಾವಿನ ಹಣ್ಣು. ಬರೇ 3 ರೂಪಾಯಿ ಕೆದಲೆ ಅದು. ಒಂದು ಕಲ್ಲು ಹಿಡಿದು ಒಡೆಯುವುದು, ಸಿಕ್ಕಿದ್ರೆ 5 ಬೀಳಲಿ ಅಂತ, ಬೀಳದಿದ್ರೆ ದೇವರ ಚಿಂತೆ ಇಲ್ಲ. ಆ ರೀತಿ ನಮ್ಮ ಪ್ರೇಯರ್. ಮರದಲ್ಲಿ 25 ಒಳ್ಳೆ ಮಾವಿನ ಹಣ್ಣು, ಮನೆಯಲ್ಲಿಗೆ ನೋಡಿ ಭಾರಿ ಖುಷಿ ಆಗ್ತಾ ಉಂಟು. ಈಗ ಏನು ಮಾಡೋದು? ಒಂದು ಕಲ್ಲು ಹಿಡಿದು ಒಡೆಯುವುದು, ಅದು ಬಿದ್ರೆ ಒಂದು ಬೀಳಲಿ ಅಥವಾ 5 ಬೀಳಲಿ, ಬೀಳದಿದ್ರೆ ದೇವರ ಚಿಂತೆ ಅಲ್ಲ. ಆ ರೀತಿ ಪ್ರೇಯರ್. Not only remaining, he was approached God. English
ಭಾಷೆಯಲ್ಲಿ ಬರೆದಿದ್ದು, Abraham approached, he spoke with God, he requested, he was pleading God. Prayer is not commanding God, please ಆ ತಪ್ಪು ಮಾಡಬೇಡಿ. ಅನೇಕ ಸಲ ಹalleluya, because of you heard this faith movement preacher, ಆ preacher ಈ preacher ಕೇಳಿ ನಾವು ದೇವರಿಗೆ ಅಪ್ಪಣೆ ಕೊಡ್ತೇವೆ. No, don't do that mistake. ದೇವರಿಗೆ ಅಪ್ಪಣೆ ಕೊಡುವುದಲ್ಲ, ದೇವರ ಅಪ್ಪಣೆಯನ್ನು ನಾವು ನೆರವೇರಿಸಬೇಕು. ಹalleluya. ಅಪ್ಪಣೆ ಕೊಡುವುದಾದ್ರೆ ಸೈತಾನನಿಗೆ ನಾವು ಕೊಡಬೇಕು, ಸಮಸ್ಯೆಗಳಿಗೆ ನಾವು ಕೊಡಬೇಕು, ಪರ್ವತಗಳಿಗೆ ನಾವು ಕೊಡಬೇಕು. ದೇವರಿಗೆ ಅಪ್ಪಣೆ ಕೊಡುವ ದುಸ್ಸಾಹಸವನ್ನು ನಾವು ಮಾಡಬೇಕು. ಆಗ್ತದೆ, because they don't know. ಯಾವಾಗ when you know face to face, ದೇವರಿಗಾಗುವುದು ಭಯ ಚರಿತ್ರೆ ಬದಲಿಸುತ್ತದೆ. The fear of God will transform your characters. The fear of God will help you to remain in holiness. Praise the Lord. Hallelujah. ಪುನಃ ನಾವು 2 ಕೊರಿಂಥ 1:20 ನಾವು ಹೋಗುವ. ಇಲ್ಲಿ ಬರೆಯಲ್ಪಟ್ಟಿದೆ, ಅದರಲ್ಲಿ ಓದುವ. ದೇವರು, ನಾವೆಲ್ಲರೂ ಹೇಳುವ, ದೇವರು ಮಾಡಿದ ವಾಗ್ದಾನಗಳೆಲ್ಲ ಹೌದು ಎಂಬ ಉತ್ತರ ಕ್ರಿಸ್ತನೇ ಆಗಿದ್ದಾನೆ. ಅದರಿಂದಲೇ ನಾವು ದೇವರ ಮಹಿಮೆಗಾಗಿ ಕ್ರಿಸ್ತನ ಮೂಲಕ ಆಮೇನ್ ಎಂದು ಹೇಳುತ್ತೇನೆ. ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಓದಿ. ಆಮೇನ್. When I see this scripture, ಈ ವಾಕ್ಯವನ್ನು ನೋಡುವಾಗ ನನ್ನ ಹೃದಯದಲ್ಲಿ ಈ ರೀತಿ ಒಂದು ಆಲೋಚನೆ ಬರ್ತದೆ. ಎಷ್ಟೆಲ್ಲ ವಾಗ್ದಾನಗಳನ್ನು ದೇವರು ಮಾಡಿದ್ದಾನೆ. It may be a material blessing, it may be a spiritual blessing, it may be any blessings. They are given to us in Christ Jesus. Amen. Hallelujah. We are the possessor of God's blessing. ಈಗ ದೇವರ ಆಶೀರ್ವಾದಗಳು ನಮ್ಮಲ್ಲಿ, ನಮ್ಮ ಒಳಗೆ ಇದೆ. ಅದಕ್ಕಾಗಿ ಯೇಸು ಸ್ವಾಮಿ ಏನು ಹೇಳಿದನು? ರೋಗಿಗಳನ್ನು ನೋಡಿ ಏನು ಮಾಡಿ? ಉಪವಾಸ ಪ್ರಾರ್ಥನೆ ಮಾಡಿ. ರೋಗಿಗಳ ಮೇಲೆ ಕೈ ಇಡಿ. ಪ್ರಾರ್ಥನೆ ಕೂಡ ಮಾಡ್ಲಿಕ್ಕೆ ಹೇಳಿಲ್ಲ. So why that grace is in us? But when we say it is not happening, therefore we fast and pray. ದೇವರೇ, ನಿನ್ನ ಆಸೆ ಆಗಿದೆ, ನಾವು ಕೈ ಇಡಬೇಕು. ನಾವು ಸಹ ಕೈ ಇಡ್ತೇವೆ. ಅಲ್ಲಿ एक बाल भी नहीं गिरता है. Hallelujah. So we humble. Lord, something is wrong. Help us to understand. Amen. But in the eyes of God, ದೇವರ ದೃಷ್ಟಿಯಲ್ಲಿ ರೋಗಿಗಳಿಗೆ ನಾವೇನು ಮಾಡಬೇಕು? ಖಾಲಿ ಕೈ ಇಡಬೇಕು. ಯಾಕೆಂದ್ರೆ ಎಲ್ಲ ಆಶೀರ್ವಾದಗಳು ನಮ್ಮ ಒಳಗೆ ಇದೆ. ಆದ್ರೆ ಅದು ಮ್ಯಾನಿಫೆಸ್ಟ್ ಆಗದ ಕಾರಣಗಳು. ಅದಕ್ಕಾಗಿ ನಾವು ದೇವರ ಸ್ವರವನ್ನು ಕೇಳುತ್ತೇವೆ, ದೇವರ ಸ್ವರವನ್ನು ಲಾಲಿಸುತ್ತೇವೆ. ದೇವರೇ, ಯಾವ ತಡೆ ಇದೆ? ಯಾಕೆ ನಿನ್ನ ವಾಕ್ಯದ ಪ್ರಕಾರ ನನ್ನ ಜೀವಿತದಲ್ಲಿ, ನನ್ನ ಸೇವೆಯಲ್ಲಿ ತೋರಿ ಬರುವುದಿಲ್ಲ? We should not add things. We should listen from God. ನಾವು ನಮ್ಮದೇ ಕಟ್ಟುವುದಲ್ಲ, ನಮ್ಮದೇ ಆಲೋಚನೆಗಳನ್ನು. We should ask from Holy Spirit. ಇಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಾ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ಹೌದು. ಅಂದರೆ ಇದು ನನಗೆ ಕೊಡಲ್ಪಟ್ಟಿದೆ. ನಾನು ಒಳ್ಳೆಯವನಂತಲ್ಲ, ಕ್ರಿಸ್ತನು ಒಳ್ಳೆಯವನು. ಅದಕ್ಕಾಗಿ ಕೊಡಲ್ಪಟ್ಟಿದೆ. ನಾನು ಅದನ್ನು ಅನುಭವಿಸಬೇಕೆಂದು ಕೊಡಲ್ಪಟ್ಟಿದೆ. ನಾನು ಅದರಲ್ಲಿ ಬೆಳೆಯಬೇಕೆಂದು ಕೊಡಲ್ಪಟ್ಟಿದೆ. ಈ ವಾಗ್ದಾನಗಳ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕೆಂದು ಕೊಡಲ್ಪಟ್ಟಿದೆ. ಆದರೆ ಕರ್ತನೆ, ನನ್ನ ಜೀವಿತದಲ್ಲಿ ಅದು ತೋರಿ ಬರುವುದಿಲ್ಲ. ಯಾಕೆ ದೇವರೇ? ನೀನು ಮಾತನಾಡು ದೇವರೇ, ನೀನು ಮಾತನಾಡು ದೇವರೇ, ನೀನು ಮಾತನಾಡು ದೇವರೇ. ಆಗ ದೇವರು ನಮಗೆ ದೇವರ ಪಾಠ, ದೇವರ ಅನುಭವದಲ್ಲಿ, ತೋಟದಲ್ಲಿ ನಡೆಸು. ದೇವರು ಕಲಿಸುವ ಪಾಠ ನಡೆಸು. So let me respect everyone, whatever they say, praise God, but let us hear from the Lord. ಏನು ಹೇಳಿದೆ? ನಾವೆಲ್ಲ ದೇವ ಸೇವಕರನ್ನು, ಅವರ ಅನುಭವವನ್ನು, ಅವರ ಪುಸ್ತಕಗಳೆಲ್ಲ ಗೌರವಿಸುವ. ದೇವರ ವಾಕ್ಯದ ಬರೆಯಲ್ಪಟ್ಟಿದೆ. We have to respect everyone, but let me make a choice to listen from the Lord, because He knows exact medicine to give us. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಈ
ಈ ಒಳ್ಳೆಯ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಪ್ರಾರ್ಥನೆ ಅನ್ನುವುದು ನಿನ್ನ ಸ್ವರವನ್ನು ಕೇಳುವುದು. ಪ್ರಾರ್ಥನೆ ಅನ್ನುವುದು ಕರ್ತನೆ ನಮ್ಮನ್ನೇ ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡುವುದು. ಪ್ರಾರ್ಥನೆ ಎನ್ನುವುದು ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸುವುದು. ಪ್ರಾರ್ಥನೆ ಎಂದರೆ ಕರ್ತನೆ ನಿನ್ನನ್ನು ಬಯಸುವುದು. ಕರ್ತನೆ, ಈ ಎಲ್ಲಾ ಕೃಪೆಗಳಿಗಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಕಲ ಆಶೀರ್ವಾದಗಳು ಕೊಟ್ಟಕ್ಕಾಗಿ ಸ್ತೋತ್ರ. We are blessed. ಕರ್ತನೆ, ನಿನ್ನ ಆಶೀರ್ವಾದಗಳು ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ.